ಹಾಯ್ ಎವ್ರಿವನ್. ಹೊಸ ರೋಸ್ಟರ್ ಬರಬೇಕಾಗುತ್ತೆ, ಸಿ ಎಂಡ್ ರೂಲ್ಸ್ ಬರಬೇಕಾಗುತ್ತೆ, ನೋಟಿಫಿಕೇಶನ್ ಆಗಬೇಕಾಗುತ್ತೆ. ಆದ ನಂತರ ನಿಮಗೆ ನೇಮಕಾತಿ ಶುರು ಆಗೋದು. ಅಪ್ಡೇಟ್ ಏನು, ಇವತ್ತಿನ ಅಪ್ಡೇಟ್ ಕೂಡ ಏನೋ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಮೊನ್ನೆ ನೋಡೋದಾದ್ರೆ ಅನುಷ್ಠಾನ ಮಾಡಿದ ನಂತರ ನೀವು ನೇಮಕಾತಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ನೇಮಕಾತಿ ಏನೋ ಘೋಷಣೆ ಕೂಡ ಮಾಡಿದ್ರೆ, ಬಟ್ ಅದನ್ನ ಅನುಷ್ಠಾನ ತೆಗೆದುಕೊಳ್ಳಬೇಕಾಗುತ್ತೆ. ಅನುಷ್ಠಾನ ತೆಗೆದುಕೊಳ್ಳಕ್ಕೆ ಒಂದು ಸರ್ಕಾರ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ. ಏನಂದ್ರೆ, ಮೊನ್ನೆ ನ್ಯಾಯಾಲಯದ ಆದೇಶದಿಂದ ನೀವು 17% ಇರೋದನ್ನ 15% ರಿಸರ್ವೇಶನ್ ಅಡಿ ನಾವು ನೇಮಕಾತಿ ಕೂಡ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಹೊಸ ರೋಸ್ಟರ್ ಬಿಂದು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ಮುಂಬರುವ 56,000 ನೇಮಕಾತಿಗಳನ್ನ ನಾವು ಇದರ ಆಧಾರದ ಮೇಲೆ ನಾವು ಕೂಡ ಮಾಡ್ತೀವಿ. ಬ್ಯಾಕ್ಲಾಗ್ ಎಷ್ಟು ಕನ್ಸಿಡರ್ ಕೂಡ ಮಾಡ್ತೀವಿ, ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್ಕಾರ ಈ ಹಿಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ರು ಅದ್ರದ್ದು ನೋಟಿಫಿಕೇಶನ್ ಕೂಡ ಆಗಿದೆ ನಿನ್ನೆ. ಬಿಕಾಸ್ ಏನಂದ್ರೆ, ಇಲ್ಲಿ ಬಂದ್ಬಿಟ್ಟು ಅನುಷ್ಠಾನಕ್ಕೋಸ್ಕರ ಆ ರೀತಿ ಒಂದು ಮಾಹಿತಿಯನ್ನು ಕೂಡ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡ್ತು. ನಂತರ ಈಗ ದಿನ ಮಾಹಿತಿ ಪ್ರಕಾರ ಈಗ ರೋಸ್ಟರ್ ಪ್ರಕ್ರಿಯೆ ಶುರು ಆಗುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ರೋಸ್ಟರ್ ಬಿಂದು ಅನೌನ್ಸ್ಮೆಂಟ್ ಆಗಬೇಕಾಗುತ್ತೆ. ರೋಸ್ಟರ್ ಅಲ್ಲಿ ಅದೇನೋ ಹೊಸದಾಗಿ ಬದಲಾವಣೆ ಕೂಡ ತರ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ನೇಮಕಾತಿ ಆಗ್ಬೇಕಂದ್ರೆ ರೋಸ್ಟರ್ ಬಿಂದು ಮ್ಯಾಂಡೇಟರಿ. ಅಲ್ಲಿ ನಿಮಗೆ ಯಾವೆಲ್ಲ ಕ್ಯಾಟಗರಿ, ಎಷ್ಟು ಸೀಟ್ಗಳು ಯಾವ ರೀತಿ ಡಿವೈಡ್ ಕೂಡ ಆಗ್ತವೆ, ಯಾವ ರೀತಿ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಎಲ್ಲ ಕ್ಲಾರಿಟಿ ಕೂಡ ಸಿಗುತ್ತೆ. ಹಾಗಾಗಿ ರೋಸ್ಟರ್ ಬಿಂದು ಕೂಡ ಸ್ಟಾರ್ಟ್ ಆಗಿದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ರೋಸ್ಟರ್ ಬಿಂದು ಆದ ನಂತರ ನಿಮಗೆ ನೋಟಿಫಿಕೇಶನ್ ಕೂಡ ಆಗಬೇಕು. ಪ್ಲಸ್ ಇಲ್ಲಿ ಟೆಕ್ನಿಕಲಿ ಶಿಕ್ಷಕರ ನೇಮಕಾತಿ ಟೆಕ್ನಿಕಲಿ ಆಗ್ಬೇಕಂದ್ರೆ ಹೊಸದಾಗಿ ಸಿ ಎಂಡ್ ರೂಲ್ಸ್ ಕೂಡ ಬರಬೇಕಾಗುತ್ತೆ. ಇಲ್ಲಿ GPST PST ಸ್ಟೇರ್ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ರು. ಪ್ಲಸ್ HST ಬರಬೇಕಾಗುತ್ತೆ. HST ಇರೋದು ಗೊಂದಲ ಕೂಡ ಇದೆ. ಇಲ್ಲಿ PGTET ಬಗ್ಗೆ ಅದಕ್ಕೂ ಕ್ಲಾರಿಟಿ ಸಿಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಕಾರಣಗಳಿಂದ ನಿಮಗೆ ಸದ್ಯಕ್ಕೆ ನೋಟಿಫಿಕೇಶನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಕೆಲವೊಂದು ಕಡೆ ಮಾಹಿತಿ ಕೊಡ್ತಾ ಇದ್ದಾರೆ. ಸಿ ಅಂಡ್ ರೂಲ್ಸ್ ಬರಬೇಕಾಗುತ್ತೆ. ಅದು 15 ಈಗ 9 ಆಗಿರುತ್ತೆ. 15 ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ರೋಸ್ಟರ್ ಬಿಂದು ಕೂಡ ಸ್ಟಾರ್ಟ್ ಮಾಡಿದಾರೆ ಅಂತ. ಅದು ಎಷ್ಟು ದಿನ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಪ್ಲಸ್ ಎಲೆಕ್ಷನ್ಸ್ ಕೂಡ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಡಿಸಿಷನ್ ತೆಗೆದುಕೊಳ್ಳಬೇಕಾಗುತ್ತೆ. ಮೂಲಗಳ ಪ್ರಕಾರ ರೋಸ್ಟರ್ ಬಿಂದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ಲಸ್ ನಿಮಗೆ HST ಅದು ಸಿ ಎಂಡ್ ರೂಲ್ಸ್ ಏನೈತೆ ಅದು ಬಂದ್ಬಿಟ್ಟು 15 ಒಳಗಡೆ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಬಹುದು. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.